ಇನ್ನು ಚಿತ್ರದುರ್ಗದ ಹಿರಿಯೂರು ಬಳಿ ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾಗಿದೆ. ಅಲ್ಲೊಂದು ಇನ್ನೊಂದು ಆಕ್ಸಿಡೆಂಟ್. ಬಸ್ನಲ್ಲಿದ್ದ 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರಯಾಣಿಕರಿಗೆ ಗಾಯವಾಗಿದೆ. ಹಿರಿಯೂರು ತಾಲೂಕಿನ ಓಬಳಾಪುರ ಗ್ರಾಮದಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಚಾಲಕನ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾದ ಪರಿಣಾಮ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಗಾಯಗೊಂಡಿರತಕ್ಕಂಥ ಘಟನೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಚಿತ್ರದುರ್ಗದ ಹಿರಿಯೂರು ಬಳಿಯ ಓಬಳಾಪುರ ಸಾರಿಗೆ ಬಸ್ನಲ್ಲಿದ್ದ 10ಕ್ಕೂ ಹೆಚ್ಚು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ನೋಡಿ, ಇಲ್ಲೂ ಬಸ್ ಪಲ್ಟಿಯಾಗಿದೆ. ಕೆಎಸ್ಆರ್ಟಿಸಿ ಬಸ್ಗಳನ್ನ ಮೇಂಟೆನೆನ್ಸ್ ಆಗ್ತಾ ಇಲ್ವಾ ಕರೆಕ್ಟಾಗಿ ಅಂತ. ಯಾಕೆಂದರೆ ಬಸ್ ಪಲ್ಟಿ ಆಗಬೇಕು ಅಂದರೆ ಒಂದು ಆಕ್ಸೆಲ್ ಕಟ್ ಆಗಬೇಕು, ಇಲ್ಲ ಇಲ್ಲಿ ಮಂಡ್ಯದಲ್ಲಿ ಆಗಿರೋ ಥರ ಅದು ಹಳ್ಳಕ್ಕೆ ಬಿದ್ದು ಬಸ್ ಬ್ಯಾಕ್ ವೀಲು ಎದ್ದಿರಬೇಕು. ಪಿರಿಯಾಡಿಕ್ ಮೇಂಟೆನೆನ್ಸ್ ಕರೆಕ್ಟಾಗಿ ಆಗ್ತಾ ಇಲ್ಲ. ತುಂಬ ಜನ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಈವನ್ ಕೆಎಸ್ಆರ್ಟಿಸಿ ಡ್ರೈವರ್ಗಳೇ ಆಫ್ ದಿ ರೆಕಾರ್ಡ್ ಮಾತಾಡಬೇಕಾದ್ರೆ ಯಾವ ಬಸ್ಸು ಕೂಡ ಮೇಂಟೈನ್ ಆಗ್ತಾ ಇಲ್ಲ ಕರೆಕ್ಟಾಗಿ, ಯಾವುದಕ್ಕೂ ಕರೆಕ್ಟಾಗಿ ಸರ್ವಿಸಿಂಗ್ ಆಗ್ತಾ ಇಲ್ಲ, ಇರೋದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಓಡಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅದರಲ್ಲೂ ಕೆಲವು ಈ ಕೆಂಪು ಬಸ್ಗಳಂತೂ ನೀವು ನೋಡಿರಬೇಕು. ಆ ಬಸ್ಸಲ್ಲಿ ಓಡಾಡ್ಬೇಕಾದ್ರೆ ಡ್ರೈವರ್ ಸುತ್ತಮುತ್ತ ಹೆಂಗಿರುತ್ತೆ ಅಂತಂದರೆ, ಯಾವ ವೈರ್ಗಳು ವರ್ಕ್ ಆಗ್ತಿರಲ್ಲ, ವೈರ್ಗಳೆಲ್ಲ ಕಿತ್ಕೊಂಡ್ಬಂದಿರುತ್ತೆ, ಹಾಗೆ ಓಡಿಸ್ತಿರ್ತಾರೆ. ಹಾಗಾಗಿ ಇಂಥ ಆಕ್ಸಿಡೆಂಟ್ಗಳು ಜಾಸ್ತಿ ಆಗೋದಕ್ಕೆ ಸಾಧ್ಯ ಆಗ್ತಿರೋದು. ಬಸ್ಗಳನ್ನು ಸರಿಯಾದಂತಹ ಸ್ಥಿತಿಯಲ್ಲಿ ಇಡದೇ ಹೋದರೆ ಸಹಜವಾಗೇ ಆಕ್ಸಿಡೆಂಟ್ಗಳಾಗ್ತವೆ, ಬ್ರೇಕ್ ಫೇಲ್ ಆಗುತ್ತೆ, ಆಕ್ಸೆಲ್ ಕಟ್ ಆಗುತ್ತೆ. ಇದಕ್ಕೆಲ್ಲ ಹೆಂಗೆ ಪರಿಹಾರ ಅಂತಂದರೆ ಅದು ಡಿಪೋದವರೇ ನೋಡ್ಕೋಬೇಕು, ಅವರವರು ಡಿಪೋದವರೇ ನೋಡ್ಕೋಬೇಕು. ಒಂದು ವೇಳೆ ಅದಕ್ಕೆ ಕರೆಕ್ಟಾಗಿ ಅದು ಇಷ್ಟು ಕಿಲೋಮೀಟ್ರ್, ಇಷ್ಟು ಲಕ್ಷ ಕಿಲೋಮೀಟ್ರ್ ಅಂತ ಓಡಿದರೆ ಅದನ್ನು ಗುಜರಿಗೆ ಹಾಕಬೇಕು, ಹಾಕಲ್ಲ. ಹಾಗಾಗಿ ಇವೆಲ್ಲ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸಿದ್ದರಾಜು ಅವರಿಂದ ಪಡ್ಕೊಳ್ಳೋಣ. ಸಿದ್ದರಾಜು, ಈಗ ಸದ್ಯಕ್ಕೆ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ? ಇದಕ್ಕೇನು ಕಾರಣ ಪ್ರಮುಖವಾಗಿ ಆಕ್ಸಿಡೆಂಟ್ಗೆ ಅಂತ? ಖಂಡಿತವಾಗಿ ಅರವಿಂದ್, ಎಲ್ಲ ಒಂದ್ ಕಡೆ ಚಾಲಕನ ಅಜಾಗರೂಕತೆ ಈ ಒಂದು ಬಸ್ ಪಲ್ಟಿ ಆಗೋದಕ್ಕೆ ಕಾರಣ ಅಂತ ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ಚಾಲಕನ ನಿಯಂತ್ರಣ ತಪ್ಪಿದ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾಗಿದೆ. ಹೀಗಾಗಿ ಏನೋ ಒಂದು ಬಸ್ನಲ್ಲಿದ್ದಂತ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಗಾಯಗೊಂಡಿರುವಂತದ್ದು. ಹಿರಿಯೂರು ತಾಲೂಕಿನ ಓಬಳಾಪುರ ತಾಂಡಾ ಬಳಿ ಘಟನೆ ನಡೆದಿದೆ. ಏನು ಬೆಳಗ್ಗೆ ಶಾಲಾ ಕಾಲೇಜಿಗೆ ತೆರಳ್ತಾ ಇದ್ರೆ ವಿದ್ಯಾರ್ಥಿಗಳು, ಒಂದು ಹೆಚ್ಚಾಗಿ ವಿದ್ಯಾರ್ಥಿಗಳಿದ್ದಂತ ಬಸ್ ಪಲ್ಟಿಯಾದ ಪರಿಣಾಮ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಬಸ್ಸಲ್ಲಿ ಪ್ರಯಾಣ ಬೆಳೆಸಿದ್ರು. ಅವರಲ್ಲಿ 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಗಾಯಗಳಾಗಿ ಈಗ ಹಿರಿಯೂರು ತಾಲೂಕು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಹಿರಿಯೂರು ಗ್ರಾಮಾಂತರ ಠಾಣೆ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಏನು 10 ಗಂಟೆ ಸಮಯದಲ್ಲಿ ಒಂದು ಅಪಘಾತ ನಡೆದಿದ್ದ ಹಿನ್ನೆಲೆಯಲ್ಲಿ ಒಂದು ರಸ್ತೆ ಸಂಚಾರ ಕೂಡ ಅಸ್ತವ್ಯಸ್ತಗೊಂಡಿತ್ತು. ಅದೇ ರೀತಿ ಕೆಲ ವಿದ್ಯಾರ್ಥಿಗಳ ಕೈಕಾಲುಗಳು ಕೂಡ ಗಂಭೀರ ಗಾಯಗಳಾಗಿದ್ದು ತಾಲೂಕು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಸಿದ್ದರಾಜು ತಮ್ಮ ಮಾಹಿತಿಗಾಗಿ. ಒಟ್ಟಾರೆ 2 ಅಪಘಾತ ಪ್ರಕರಣಗಳು, ಎರಡರಲ್ಲೂ ಸಾಮ್ಯತೆ ಏನು ಅಂತಂದರೆ ಕೆಎಸ್ಆರ್ಟಿಸಿ ಬಸ್ಸು ಪಲ್ಟಿಯಾಗಿರೋದು. ಸಾಮ್ಯತೆ, ಎರಡೂ ಕೆಎಸ್ಆರ್ಟಿಸಿ ಬಸ್ಗಳು, ಒಂದು ಮಂಡ್ಯ ಮತ್ತೊಂದು ಚಿತ್ರದುರ್ಗ.